ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ದಿವಸದಿಂದ ವೀಡಿಯೋ ಆಗ್ತಾಯಿಲ್ಲ, ಒಂದು 3 ತಿಂಗಳಾಯಿತು. ಅದು ನಾನು ಯಾಕಪ್ಪ ಆಗ್ತಾಯಿಲ್ಲ ಅಂದರೆ ಸ್ವಲ್ಪ ಕೆಲಸಗಳಿರೋದ್ರಿಂದ ನಾನು ಆಗ್ತಾ ಇರಲಿಲ್ಲ. ಈ ಏನೇನೋ ಕೆಲಸಗಳಾಗ್ಬಿಟ್ಟು ರೀಚ್ ಚೆನ್ನಾಗಿ ಸಿಗ್ತಿತ್ತು. ನನ್ನ ಚಾನಲ್ಗೆ ರೀಚ್ ಚೆನ್ನಾಗಿ ಆಗ್ತಾಯಿತ್ತು. ನಾನು ವೀಡಿಯೋ ಮಾಡಿದರೂ ನಾನು ಒಂದೊಂದು ಸತಿ ಹಾಕೋಕ್ಕಾಗ್ತಿರ್ಲಿಲ್ಲ. ನೆಟ್ವರ್ಕ್ ಇಶ್ಯೂ ಯಾಕೆ ಹೋಗ್ತಾರಲ್ಲ, ಅಪ್ಲೋಡ್ ಆಗ್ತಾರಲ್ಲ ಒಂದೊಂದು ಸತಿ, ಏನು ಅಂತ ಗೊತ್ತಾಗ್ತಿರಲಿಲ್ಲ. ಈ ಕಳೆದ 3 ತಿಂಗಳಿಂದನೂ ನಾನು ವೀಡಿಯೋ ಹಾಕಿಲ್ಲ. ಇವತ್ತು ವೀಡಿಯೋ ಮಾಡಿ ಹಾಕೋಣ ಅಂತ ಬಂದಿದ್ದೀನಿ. ಏನಪ್ಪ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಮೆಣಸಿನ ಗಿಡ ಹಾಕಿದ್ದೀನಿ, ಒಂದು 3000 ಮೆಣಸಿನ ಗಿಡ ಹಾಕಿದ್ದೀನಿ. ಅದರಿಂದ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ಆ ಕಡೆಗೆ ಅಡಿಕೆ ಗಿಡ ಇದೆ, ಈ ಕಡೆ ಆಳು ಹಂಗೂ ಸೊಸಿ ಹಾಕಿದ್ದೀವಿ. 3 ಲೈನ್ ಸೊಸಿ ಹಾಕಿದ್ದೀವಿ. 36 ಅಡಿ ದಯಕ್ಕೆ ಹಾಕಿದ್ದೀವಿ. ಒಂದೊಂದು ಸಸಿ ಹೋಗಿದ್ದಾವೆ, ಕರ್ಲಿಂದ ಹಂಗಾಗಿ ಹೋಗಿದ್ದಾವೆ. ಇವತ್ತು ಮೆಣಸಿನ ಗಿಡದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ಇದು 20 ದಿವಸ ಐತಿ ಹಾಕಿ ಮೆಣಸಿನ ಗಿಡವ. 20 ದಿವಸ ಐತಿ, ಹೂ ಬಂದುಬಿಟ್ಟೈತಿ. ನಾನು ಯಾಕೆ ಹೂ ಬಂದಿತ್ತು ಅಂತ ಸ್ವಲ್ಪ ಇದೇನು ಗಿಡ 20 ದಿವಸಕ್ಕೆ ಹೂ ಬಂದ್ಬಿಟ್ವಲ್ಲ ಅಂತ ಬೇಜಾರಾಗ್ಬಿಡ್ತು. ಆಮೇಲೆ ಅವ್ರಿಗೆ ಫೋನ್ ಮಾಡಿದೆ, ಗಿಡ ಕೊಟ್ಟಲ್ಲ ನರ್ಸರಿಗೆ ಫೋನ್ ಮಾಡಿದೆ. 20 ದಿವಸ ಐತೆ ಅಣ್ಣ, ಅಲ್ಲೇ ಹೂ ಬಂದುಬಿಟ್ಟೈತಿ ಅಂದೆ. ಇಲ್ಲ, ಏನಾಗಲ್ಲ, ಸ್ವಲ್ಪ ಚಿಗುರು ಮುರಿರಿ, ಬರ್ರಿ ತೋರಿಸ್ತೀನಿ. ಸ್ವಲ್ಪ ಮೇಲಿನ ಚಿಗುರು ಮುರಿರಿ, ಅವು ಹಿಂಡ್ಲು ಹೊಡ್ಕೊಂಡು ಚೆನ್ನಾಗಿ ಗಿಡ ಬರ್ತವೆ. ನೋಡಿ, ಇಲ್ಲಿ ಚಿಗುರು ಮುರಿದ್ದೀನಿ, ಏನೈತೆ ಇವೆಲ್ಲ ಚಿಗುರು ಮುರಿದ್ದೀನಿ. ಸ್ವಲ್ಪ ಸಾಲ ಈ ಕಡೆ ಮುರಿದಿಲ್ಲ, ಈಗ ಅದಕ್ಕೆ ಬಂದಿದ್ದೀನಿ ಚಿಗುರು ಮುರಿಯೋಕ್ಕೆ. ಚಿಗುರು ಮುರಿರಿ, ಆವಾಗ ಗಿಡ ಹಿಂಗೆ ಈ ಬಡೆಗೆ ಹಿಂಗೆ ಹಿಂಡ್ಲು ಹೊಡ್ಕೊಂಡು ಚೆನ್ನಾಗಿ ಬರುತ್ತೆ ಗಿಡ. ಚಿಗುರು ಮುರಿದು ಬಿಡ್ರಿ, ಹೂ ತೆಗೆದು ಚಿಗುರು ಮುರಿದ್ರೆ ಗಿಡ ಹಿಂಡ್ಲು ಹೊಡಿಯುತ್ತೆ ಅಂತ. ಅದಕ್ಕೆ ಈ ಪ್ಲ್ಯಾಟ್ 1600 ಬೋಂಡದವು ತಂದು ಹಾಕಿದ್ದೀನಿ. ಬಜ್ಜಿ ನಾಟಿ, ಇದ್ರ ವೆರೈಟಿ ಅಲ್ಲ, ಯಕೋನ ವೆರೈಟಿ ಅಲ್ಲ, ನಾಟಿ ವೆರೈಟಿನೇ. ಸ್ವಲ್ಪ ಬಿಳಿಗೂ ಬರುತ್ತೇನಪ್ಪ, ನೋಡೋಣ ಕಾಯಿ ಅಂತ ಗೊತ್ತಾಗ್ತೈತೆ. ಇದಾಕಿ 20 ದಿವಸ ಐತಿ. 20 ದಿವಸ ಐತಿ ಇವತ್ತಿಗೆ. ಇವತ್ತು ಈ ಸೀಡ್ಸ್ ಹೆಸರು ಸರ್ಪನ್ ಅಂತ. ಈ ಸರ್ಪನ್ ಸೀಡ್ಸ್ ಅಂತ ನೋಡ್ಬೋದು, ಹೂಗುಣಿನೇ ಬರ್ತಾಯಿತ್ತು ನೋಡಿ ಇಲ್ಲಿ. ಈ ಸೀಡ್ಸ್ ಹೆಸರು ಸರ್ಪನ್ ಅಂತ. ಚೆನ್ನಾಗಿದೆ ಗಿಡ, ಚೆನ್ನಾಗಿ ಆರೋಗ್ಯವಾಗಿ ಬರ್ತೈತಿ. ನಾನು ಸ್ವಲ್ಪ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಹಿಂಗೆ ಇನ್ಮೇಲಾದ್ರು ನಿಗಾ ಮಾಡೋಣ ಅಂತ ಸ್ವಲ್ಪ ಬಂದಿದ್ದೀನಿ. ಇದಕ್ಕೆ ಏನು ಜಾಸ್ತಿ ಏನೂ ಹಾಕಿಲ್ಲ, ಸ್ವಲ್ಪ ಸಗಣಿ ಕದ್ರಿ ಬಿಟ್ಟಿದ್ದೆ, ಅದು ಬಿಟ್ಟರೆ ಬಾಕಿ ಏನೂ ಹಾಕಿಲ್ಲ. ಒಂದು ಸತಿ ಮೊಟ್ಟೆ, ಎಣ್ಣೆ, ಆಮೇಲೆ ಬೇವಿನ ಎಣ್ಣೆ ಹೊಡೆದಿದ್ದೆ ಒಂದು ಸತಿ. ಇದಕ್ಕೆ ಈ 1600 ಗಿಡಕ್ಕೆ ಹೊಡೆದಿದ್ದೀನಿ. ಆಮೇಲೆ ಬರೀ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇವು ಸಣ್ಣ ಗಿಡ ಕಾಣ್ತಾವೆ ನೋಡಿ, ಇಲ್ಲಿ ಸಣ್ಣ ಗಿಡ, ಇವು ಸಣ್ಣ ಗಿಡ. ಸಣ್ಣ ಗಿಡ ಇವು 1300 ತಂದಿದ್ದೀನಿ. ಸರ್ಪನ್ ಅಂತೀನಿ, ಸಿತಾರ ವೆರೈಟಿ. ಇದು ಸಿಜೆಂಟದ ಸಿತಾರ ವೆರೈಟಿ, ಬ್ಲ್ಯಾಕ್ ಕಾಯಿ. ಇಲ್ಲಿ ನೋಡ್ತಿರ್ಬೋದು, ಬ್ಲ್ಯಾಕ್ ಕಾಯಿ. ಇವು ತಂದು ನಾಟಿ ಮಾಡಿದ್ದೀನಿ. ಇದು ಸುಮಾರು ನಾಟಿ ಮಾಡಿ 12 ದಿವಸನೋ 15 ದಿವಸನೋ ಐತಿ. ಸ್ವಲ್ಪ ಲೇಟಾಗಿ ತಂದು ಹಾಕಿದೆ, ಅಲ್ಲಿ ಸಿಗಲಿಲ್ಲ ಗಿಡಗಳು, ಹಂಗಾಗಿ ಸ್ವಲ್ಪ ನಮ್ಮ ಪಕ್ಕದಲ್ಲಿ ತಂದೆ. ಇದಕ್ಕೆ ಗಿಡ 1300 ತಂದು ಹಾಕಿದ್ದೀನಿ. ಅದಕ್ಕೆ ನಾನು ಬೋಂಡದವು ಕೇಳಿದ್ನಲ್ಲ, ಅವು 1600ಕ್ಕೆ 1900 ತಗೊಂಡ್ರು, ₹1.30. ಇದಕ್ಕೆ 80 ಪೈಸೆ ಒಂದು ಗಿಡ ಬಿತ್ತು, ಸಿತಾರ 80 ಪೈಸೆ ಒಂದು ಗಿಡ ಬಿತ್ತು. ಅಲ್ಲಿಗೆ ₹1100, ₹1250 ಕೊಟ್ಟು ಬಂದೀನಿ. ಈ ಬೇಸಿಗೆಗೆ ಇದನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ನೋಡ್ತಿರ್ಬೋದು, ನಾನು ಏನು ಬೆಡ್ ಹಾಕಿದ್ದೀನಿ,
ಇದು ಹೆಂಗಪ್ಪ ಹಾಕಿದ್ದೀನಿ ಅಂದರೆ ಪ್ರಿಪ್ರೇಷನ್ ಏನೋ ಹೇಗಾಗಿದೆ ಅಂದರೆ ನೇಗ್ಲು ಹೊಡೆದಿನಿ ನೇರ ಏಕಸಾಲ ಒಂದು ಸಾಲ ನೇಗ್ಲು ಬಿಟ್ಟು ಒಂದು ಸಾಲ ಹಾಕಿದ್ದೀನಿ ದಾಯ ದೊಡ್ಡದಾಗಿರಲಿ ಅಂತ ಓಡಾಡೋಕ್ಕೂ ಅನುಕೂಲ ಆಗುತ್ತೆ ಅಂತ ಒಂದು ಈ ಮಧ್ಯದ ಗೆರೆ ಬಿಟ್ಟು ಮತ್ತೆ ಈ ಕಡೆಗೆ ಮತ್ತೆ ಅಲ್ಲಿ ಬಿಟ್ಟು ಮತ್ತೆ ಇನ್ನೊಂದು ಸಾಲು ಹಂಗೆ ಹಾಕಿದ್ದೀನಿ. ಬೆಡ್ ಹಾಕ್ಬೋದಾಯಿತು, ನಾನು ಈ ಥರ ಮಾಡೋಣ ಅಂತ ಮಾಡಿದ್ದೀನಿ. ಸ್ವಲ್ಪ ಮತ್ತೆ ನನ್ನ ಹತ್ರ ಇದಿರಲಿಲ್ಲ ಬೆಡ್ ಹೊಡೆಯೋದು, ಬೇರೆ ಇಸ್ಕೊಂಬರ್ಬೇಕು ಮತ್ತು ಹೊಡಿಬೇಕು, ಸರಿಯಾಗಲ್ಲ. ನೋಡೋಣ ಈ ಟ್ರೈ ಮಾಡೋಣ. ಮಲ್ಚಿ ಪೇಪರ್ ಹಾಕಲಿಲ್ಲ ನಾನು, ಈ ರೋಲ್ ಅಷ್ಟೇ ಹಾಕ್ಬಿಟ್ಟಿನಿ. 1300 ರೂಪಾಯಿ ಒಂದು ರೋಲು. 2 ರೋಲ್ ಆಗಲಿಲ್ಲ, 1.25 ರೋಲ್ ಆಯಿತು, 1300 ರೂಪಾಯಿ. ಆಮೇಲೆ ಈ ನನಗೆ 1/4 ಇಂಚಿಂದು ಸಿಕ್ಕಿತ್ತು. ಅಂದರೆ ಹೇಗೆ ಸಿಕ್ಕಿತ್ತು ಅಂದರೆ ನಮ್ಮ ದಾಳಿಂಬೆ ಹಾಕಿದ್ದು ಫಸ್ಟು, ಅದರಲ್ಲಿ ಇತ್ತು ನಾವು ತೆಗ್ದಾಕಿದ್ದು ದಾಳಿಂಬೆ. ಆವಾಗ ಈ ಪೈಪ ಅಲ್ಲಿ ಇಟ್ಟಿದ್ದು ನಾವು ಎತ್ತಕರ ಬೇಕಾಗತ್ತೆ ಅಂತ. ಮತ್ತು ನಾನು ಇದು ಖರ್ಚು ಮಾಡಲಿಲ್ಲ, ಬರೀ ನನ್ನ ರೋಲಿಗೆ ಗಿಡಕ್ಕೆ ಈಗ ಖರ್ಚಾಯಿದ್ದಾವೆ. ಟೋಟಲ್ಲು ಎಲ್ಲ ಸೇರಿ ಒಂದು 6,000 ರೂಪಾಯಿ 5,500 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ. ರೋಲು ಆಮೇಲೆ ಈ ಗಿಡಕ್ಕೆ ಖರ್ಚು ಮಾಡಿದ್ದೀನಿ, ಮತ್ತೇನಕ್ಕೂ ಖರ್ಚು ಮಾಡಿಲ್ಲ. ನೋಡೋಣ ಎಷ್ಟಾಗುತ್ತೆ ನೋಡಬೇಕು. ಒಟ್ಟಿಗೆ ಚೆನ್ನಾಗಿ ಬೆಳಿಬೇಕು ಅಂತ ಇದ್ದೀನಿ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ನಾನು ಚೆಂಡು ಸತ ಹಾಕಿದ್ದೀನಿ. ಈ ಚೆಂಡು ಯಾಕೆ ಹಾಕಿದ್ದೀನಿ ಅಂದರೆ ಸುತ್ತ ಹಾಕೋಣ ಅಂತ ಮಾಡಿದ್ದೀನಿ. ಗಿಡಕ್ಕೆ ಜಾಸ್ತಿ ರೋಗ ಬರೋದಂಗೆ ಹತೋಟಿ ಮಾಡುತ್ತೆ. ಈಗ ಒಂದು ಸ್ವಲ್ಪ ವಾಸನೆ ಚೆಂಡು ಜಾಸ್ತಿ ಅಲ್ವಾ, ಈ ಮೆಣಸಿನ ಗಿಡ ಕೂತ್ಕೊಳ್ಳೋ ಬದಲು ಆ ಚೆಂಡು ಕೂತ್ಕೊಳ್ಳುತ್ತೆ ನಮಗೆ. ಅದರಿಂದ ಒಂದು ಸ್ವಲ್ಪ ಹುಳ ಇದು ಮಾಡುತ್ತೆ. ಆಮೇಲೆ ಈ ಅಂಟು ಇದು ತರ್ತೀನಿ, ಎಲ್ಲೋದು ಮತ್ತು ನೀಲಿದ ಹತ್ತಂದು ಹಾಕಬೇಕು ಅಂತ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ಬೆಳಗ್ಗೆ ಬಂದಿದ್ದೀನಿ, ಚಿಗುರು ಮುರಿಯೋಕ್ಕೋಸ್ಕರನೇ ಬಂದಿದ್ದೆ. ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಏನೇನು ಮಾಡ್ತಾಯಿದ್ದೀನಿ ಅಂತ. ಲೋ ಕಾಸ್ಟಲ್ಲಿ ಮೆಣಸಿನ ಗಿಡ ಬೆಳೆಯೋದು ಹೇಗೆ, ಆಮೇಲೆ ಈ ರೋಗದಿಂದ ಮುಟ್ರು ಭಾರಿ ರೋಗ ಇದು ಬಂದ್ಬಿಟ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಫಸ್ಟಿಂದನೇ ಅದಕ್ಕೆ ಏನೇನು ಇದು ಮಾಡಬೇಕು ಅಂತೆಲ್ಲ ಹೇಳ್ತೀನಿ. ಈ ಚಿಗುರು ಮುರಿಯೋದ್ರಿಂದ ಒಂದೊಂದ್ಸತಿ ನಾವೇನಾಯ್ತು ಫಸ್ಟಿಗೆ ಹಾಕ್ದಾಗ ಈ ಮೊಲನೋ ಈ ನವಿಲೋ ಏನೂ ಗೊತ್ತಾಗಲಿಲ್ಲ. ಕಟ್ಟಿದ್ದೀವಿ ಎಲ್ಲವ, ಆದರೂ ಅವು ಬಿಡೋಲ್ಲ. ನೋಡ್ಬೋದು ಇಲ್ಲೆಲ್ಲ ಕಟ್ಟಿದ್ದೀವಿ, ಬಿಡಲ್ಲವು. ನೋಡ್ಬೋದು ಹಿಂಗೆ ತಿಂದಿದ್ದು ತೋರಿಸ್ತೀನಿ ಗಿಡನ. ಏನು ಬರ್ದು ಮಾಡಿ ಹಾಕಿದ್ದು, ಈಗ ಒಂದೊಂದು ಇಲ್ಲಿ ತಿಂದವೆ, ತೋರಿಸ್ತೀನಿ ಬರ್ರಿ. ನೋಡ್ಬೋದು ಈ ದೊಡ್ಡ ಗಿಡನೇ ಯಾಕೆ ತಿಂದಿದೆ ನೋಡಿ. ಈಗ ತಿಂದ್ಬಿಟ್ಟಿದ್ದು. ನಾವು ಒಂದು ಸ್ವಲ್ಪ ಇದು ಗಂಟು ಕಟ್ಟು ಹಾಕಿದ್ದೀನಿ ನೋಡ್ರಿ, ಇಲ್ಲಿ ನೋಡ್ಬೋದು. ಈ ಗಂಟು ಕಟ್ಟು ಹಾಕಿದ್ದೀನಿ. ಇವು ಪೌಡ್ರು, ಸ್ಮೆಲ್ ಬರೋ ಪೌಡ್ರ್ ಇದು ಎಂಥದಪ್ಪ, ಆ ಪೌಡ್ರನ್ನ ಗಂಟು ಕಟ್ಟಿ ಹಾಕಿದ್ದು ಬರ್ದಂಗಿರಲಿ ಮೊಲ ಫಲ ಅಂತ. ಅವೇ ಸ್ವಲ್ಪ ಬರಲಿಲ್ಲ, ಕಂಟ್ರೋಲ್ ಆದು ಈಗ ಮತ್ತೆ ಬಂದು ತಿಂದಿದ್ದಾವೆ. ನಾವು ತಿನ್ನೋದ್ರಿಂದ ಅನುಕೂಲ ಇದ್ದಾವೆ ನೋಡಿರಿ. ಇಲ್ಲಿ ಈ ತಿಂದಿದ್ದು 4 ಸಲ ಯಾವ ಥರ ಹಿಂಡ್ಲೋಡಿದ್ದಾವೆ ನೋಡ್ರಿ. ಗಿಡ ಯಾವ ಥರ ಹಿಂಡ್ಲೋಡಿದ್ದಾವೆ ನೋಡ್ರಿ. ನಾವು ತಿಂದಿದ್ದು ಒಂದು ಕಡೆ ಅನುಕೂಲ ಆದರೆ ಅಷ್ಟೊಂದು ಜಾಸ್ತಿ ತಿಂದರೆ ಒಂದು ಗಿಡ ಬೆಳೆಯೋದು ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಮೇಲ್ಮೇಲೆ ತಿಂದರೆ ಒಳ್ಳೆ ಗಿಡ ಹಿಂಡ್ಲು ಹೊಡಿತೈತೆ. ಅದೇನು ಮಾಡೋಂಗಿಲ್ಲ. ಈ ಬೇಸಿಗೆ ಅವಕ್ಕೂ ಆಹಾರ ಇರಲ್ಲ, ಏನು ಮಾಡ್ತೀ. ಈ ಪಕ್ಕದಾಗೆ ಫಾರೆಸ್ಟ್ ಐತಿ ನೋಡ್ಬೋದು, ಅವೆಲ್ಲ ಫಾರೆಸ್ಟ್ ಲ್ಯಾಂಡು. ಹಾಗಾಗಿ ಹತ್ತಿರ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಟವೆ, ನವಿಲು ಮೊಲ ಎಲ್ಲವ. ಮತ್ತು ಇನ್ನೇನು ಎಲ್ಲ ಹೇಳಿದ್ದೀನಿ. ಚೆಂಡು ಹಾಕ್ಬೇಕು ಒಂದಿಷ್ಟು. ಆಮೇಲೆ ಹೋಗುಣಿ ಮನೆ ತಕ್ಕೆ ಇದ್ದಾವೆ ಒಂದಿಷ್ಟು ಮಡಿ ಚೆಲ್ಲಿದ್ರು, ಅದ್ರಾಗ ಒಂದಿಷ್ಟು ಹೋಗುಣಿ ಬೇಕಾದ್ರೆ ಕಿತ್ಕೊಂಡು ಹಾಕ್ಬೋದು. ಟೋಟಲ್ಲು ಈಗ ಒಂದು 3,000
ಗಿಡ ಆದಂಗೆ ಆಯ್ದವೆ. ನೋಡೋಣ ಹೇಗೆ ಬರ್ತವೆ. ನಾನು ತಿಳಿಸ್ತಾ ಹೋಗ್ತೀನಿ, ಗಿಡ ತೋರಿಸ್ತಾ ಇರ್ತೀನಿ ತಿಂಗಳ ಹೇಗೆ ಬರ್ತಾಯಿದ್ದಾವೆ ಅಂತ. ಸದ್ಯಕ್ಕೆಲ್ಲ ಹೇಳಿದ್ದೀನಿ, ನಿಂತ್ಕೊಂಡಿದ್ದೀನಿ. ಸ್ವಲ್ಪ ಈ ಗಿಡದ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಈಗ ಮುಟ್ರಿಗೆ. ಸ್ವಲ್ಪ ಏನೇನು ಮಾಡಬೇಕು ಅಂತ ಯೋಚನೆ ನೋಡ್ತಾ ಇದ್ದೀನಿ. ಮನೆಯಲ್ಲೇ ಏನು ಮಾಡಬಹುದು ಅಂತ ನೋಡ್ತಾ ಇದ್ದೀನಿ. ಆದಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೇಗೆ ಏನು ಅಂತ.